ಮೊದಲನೆಯ ಚುನಾವಣೆಯನ್ನಾಗಿದ್ದು ಏನು ಮಾಡಿದ್ರಿ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ಶಿವಮೊಗ್ಗ ರೈಲ್ವೆ ಟ್ರ್ಯಾಕ್ಗೆ 180 ಕೋಟಿ ಅನುದಾನವನ್ನು ತಂದೆ, ಮುಳುಗಡೆ ಪ್ರದೇಶದ ಜನರ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ BY ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಕೆಲಸದ ಬಗ್ಗೆ ಜನರಿಗೆ ಗೊತ್ತು, ಪ್ರತಿ ಬೂತ್ನಿಂದ 370 ರೂಪಾಯಿ ಕೊಟ್ಟಿದ್ದಾರೆ. ಇಡೀ ಲೋಕಸಭೆ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲುವಂತಹ ವಾತಾವರಣ ಇದೆ. ಜನ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸ್ತಾರೆ ಅಂತ ಹೇಳಿ BY ರಾಘವೇಂದ್ರ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. 2024 ಲೋಕಸಭಾ ಚುನಾವಣೆಯ ಕಾವು ದಿನ ದಿನಕ್ಕೆ ಏರ್ತಾ ಇದ್ದು ಎರಡನೇ ಹಂತದಲ್ಲಿ ಚುನಾವಣೆ ಎದುರಿಸುತ್ತಿರುವಂತಹ ರಾಜ್ಯದ ಒಂದು ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಶಿವಮೊಗ್ಗದಲ್ಲೂ ಕೂಡ ರಾಜಕೀಯ ಚಟುವಟಿಕೆ ಈಗ ಬಿರುಸಿನಿಂದ ನಡೀತಾ ಇದ್ದು, ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯಿಂದ 4ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿರುವಂತಹ ರಾಘವೇಂದ್ರ ಅವರು ಕೂಡ ಈಗಾಗಲೇ ಕ್ಷೇತ್ರದಾದ್ಯಂತ ಸಾಕಷ್ಟು ಜೋರಾಗಿ ಪ್ರಚಾರ ನಡೆಸ್ತಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಈಗಾಗಲೇ 4ನೇ ಬಾರಿಗೆ ಅದೃಷ್ಟಕ್ಕೆ ಪರೀಕ್ಷೆಗೆ ಮುಂದಾಗಿರುವಂಥದ್ದು, ಮತ್ತೆ ಈ ಸಂದರ್ಭದಲ್ಲಿ ಏನು ನಿಮಗೆ ಡಿಫರೆನ್ಸ್ ಕಾಣಿಸ್ತಾ ಇದೆ? ಒಂದು ಕ್ಷೇತ್ರದ ಮತದಾರ ಬಂಧುಗಳು ದೇಶಕ್ಕೆ ಮೋದಿ, ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಮೋದಿಜಿಯವರ ಜೊತೆಗೆ ಸೇವೆ ಸಲ್ಲಿಸಲಿಕ್ಕೆ ರಾಘಣ್ಣಂಗೆ ಹಾರೈಸಬೇಕು ಅಂತ ಹೇಳಿ ಇವತ್ತು ಒಳ್ಳೆ ರೀತಿಯಂತ ಒಂದು ಚರ್ಚೆಗಳು ಆಗ್ತಾ ಇದೆ. ನಂದನ್ನು ನಾನು ಹೇಳ್ಕೊಳೋದು ಸರಿಯಲ್ಲ, ಆದರೆ ಇಷ್ಟು ಮಾತ್ರ ಹೇಳ್ತೀನಿ. ಕಳೆದ 5 ವರ್ಷಗಳಿಂದ, ಅಂದರೆ ನನ್ನ ಅವಧಿಯ ಮತ್ತೆ ಪ್ರಾರಂಭ ಆದಾಗಿಂದ ಸತತವಾಗಿ ಜನಸಂಪರ್ಕವನ್ನು ಇಟ್ಕೊಂಡು ಸಂಘಟನೆ ಕಾರ್ಯಕರ್ತರು, ನಾವು ಸಂಘಟನೆ ಚಿಂತನೆ ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಮತದಾರರಿಗೆ ಇವ್ಯಾಲ್ಯೂಷನ್ ಮಾಡಲಿಕ್ಕೋಸ್ಕರ ಅವರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ವಿಶ್ವಾಸ ಇದೆ. ಯಾಕೆಂದರೆ ಮೋದಿಜಿಯವರ ಮೊದಲನೇ ಅವಧಿಯಲ್ಲಿ ಈ UPA ಸರ್ಕಾರದ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಸಮಯ ಬೇಕಾಯಿತು ದೇಶ ನಡೆಸಬೇಕಾದಾಗ. 2ನೇ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ದಿಕ್ಕಿನಲ್ಲಿ ಚಿಂತನೆಯನ್ನು ಮಾಡಿದ್ದಾರೆ. 3ನೇ ಅವಧಿ ಈ ಬಾರಿ ಜನರ ಆಶೀರ್ವಾದ ಆದಾದ್ಮೇಲೆ ಮೊದಲನೇ ದಿನದಿಂದನೇ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಮೊದಲನೇ 100 ದಿನದಲ್ಲಿ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಏನೇನು ಕಾರ್ಯಕ್ರಮ ಕೊಡಬೇಕು ಆ ದಿಕ್ಕಲ್ಲೊಂದು ಮೊದಲನೇ ಆದ್ಯತೆ. ಆಮೇಲೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಗಬೇಕು. ಇದ್ರ ಬಗ್ಗೆ ಜನರಿಗೆ ದಿನ ವಿಶ್ವಾಸ ಮೂಡ್ತಾ ಇದು ಒಂದು. 2ನೇದು, ಗೌರವಾನ್ವಿತ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ, ನಿಮ್ಮ ರಾಘಣ್ಣ ಸಂಸತ್ ಸದಸ್ಯನಿದ್ದಾಗ ಅವರ ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರು, ಹಾಲಿ ಮಾಜಿ ಎಲ್ಲ ಅವರ ನಾಯಕರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಕೆಲಸಗಳು ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಒಬ್ಬ ಸಂಸತ್ ಸದಸ್ಯ ಮೊದಲನೇ ಚುನಾವಣೆಯಲ್ಲಿ ಗೆದ್ದಾಗ ಏನು ಮಾಡಿದ್ದಾರೆ ಅಂತೇಳಿ ಕೆಲವು ಸ್ನೇಹಿತರುಗಳು ನಂಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭ ತಮ್ಮ ಮುಖಾಂತರ ನೀವು ರಾಜ್ಯದ ಕ್ಷೇತ್ರದ ಮತದಾರರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ. ಮೊದಲೇ ಬಾರಿಗೆ ನಾನು ಗೆದ್ದಾಗ ನಮ್ಮ ಶಿವಮೊಗ್ಗಕ್ಕೆ ನಿಂತಂಥ ರೈಲ್ವೆ ಟ್ರ್ಯಾಕ್ ಶಿವಮೊಗ್ಗದಿಂದ ಅಪ್ ಟು ತಾಳ್ಗುಪ್ತರು ಕೂಡ 180 ಕೋಟಿ ಅನುದಾನವನ್ನು ತಂದು ಬ್ರಾಡ್ಗೇಜ್ ಮಾಡಿ ಟ್ರೈನನ್ನು ಇವತ್ತು ತುದಿ ಮುಟ್ಟಿಸುವಂಥ ಕೆಲಸ ಮಾಡಿದೆ. ಸರ್, ಮೊನ್ನೆ ತಾವೊಂದು ಮಾತು ಹೇಳಿದ್ರಿ, ಈ ಕ್ಷೇತ್ರದಲ್ಲಿ ಈ ಬಾರಿ ಅಭಿವೃದ್ಧಿ ವಿಚಾರಗಳಿಗಿಂತ ಹೆಚ್ಚಾಗಿ ವೈಯಕ್ತಿಕ ವಿಚಾರಗಳೇ ಜಾಸ್ತಿ ಚರ್ಚೆ ಆಗ್ತಿದೆ. ಇಷ್ಟು ಅಭಿವೃದ್ಧಿ ಮಾಡಿದ ಹೊರತಾಗಿನೂ ಈ ಥರದೊಂದು ಬೆಳವಣಿಗೆ ಕಂಡು ಬಂದಿದೆ. ಅತ್ಯಂತ ನವ್ವಿನ ಸಂಗತಿ, ಅತ್ಯಂತ ಪ್ರಜ್ಞಾವಂತರು, ಅನೇಕ ಸಾಹಿತಿಗಳನ್ನು, ರಾಜಕೀಯ ಮುತ್ಸದಿಗಳನ್ನು, ಅನೇಕ ಕ್ಷೇತ್ರದಲ್ಲಿ ಇವತ್ತು ರಂಗಾಯಣ ಇನ್ನೊಂದು ಈ ಥರ ಅನೇಕ ಕ್ಷೇತ್ರ ಕೊಡುಗೆ ಕೊಟ್ಟಂಥ ಈ ಕ್ಷೇತ್ರ ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ಹಾಗಾಗಿ ಅಂಥವ್ರು ಈ ಎಲ್ಲ ಚುನಾವಣೆಗಳಿಗೂ ಕೂಡ ಕ್ಷೇತ್ರದ ಅಭಿವೃದ್ಧಿ, ಮಲೆನಾಡಿನ ಸಮಸ್ಯೆಗಳು, ಬೇರೆ ಬೇರೆ ಇತರೆ ವಿಚಾರಗಳ ಸಮಸ್ಯೆಗಳು ಇದು ಚರ್ಚೆ ಆಗ್ತೈತೆ. ಆದರೆ ಈ ಬಾರಿ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳು ಹೆಚ್ಚಿಗೆ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನಂತೂ ಸಂಕಲ್ಪ ಮಾಡಿದ್ದೀನಿ, ಅವರು ಏನಾದರೂ ಮಾತಾಡಲಿ, ನನ್ನ ಮನಸ್ಥಿತಿಯನ್ನು ನಾನು ಹಾಳು ಮಾಡಿಕೊಳ್ಳದೆ ಜನರ ಬಗ್ಗೆ ವಿಶ್ವಾಸವನ್ನು ಇಟ್ಟು, ಕಾರ್ಯಕರ್ತರ ಬಗ್ಗೆ ವಿಶ್ವಾಸ ಇಟ್ಟು ನಾವು ಅವರು ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಚುನಾವಣೆಗೆ ಅಂದರೆ ಮತದಾನಕ್ಕೆ ಒಂದು 20-25 ದಿನ 26 ದಿನ ಬಾಕಿ ಇರೋಂಥದ್ದು. ಈ ಸಂದರ್ಭದಲ್ಲಿ ಅಂದರೆ ಕ್ಷೇತ್ರದಂತೆ ತುಂಬ ಓಡಾಡೋ ಜೊತೆಗೆ ಕಂಡುಕೊಂಡಿರುವಂಥ ಹೊಸ ಸವಾಲುಗಳೇನು? ಒಂದು, ವಿರೋಧ ಪಕ್ಷದಲ್ಲಿ ಯಾರು ನಿಂತಿದ್ದಾರೆ ಏನು ಇದು ಯಾವುದು ಕೂಡ ನಾವು ಚಿಂತನೆ ಮಾಡ್ತಾ ಇಲ್ಲ. ನಮ್ಮ ಸವಾಲೇನು, ಮೋದಿಜಿಯವರು ಇಷ್ಟೆಲ್ಲ ಕೊಟ್ಟಿದ್ದಾರೆ, ಅದನ್ನು ಜನರ ಮನೆಗೆ ಮುಟ್ಟಿದೆ, ಅವ್ರಿಗೆ ಮನಕ್ಕೆ ಮುಟ್ಟಬೇಕು. ಆ ಕೆಲಸವನ್ನು ಈ ಚುನಾವಣೆ ಮುಖಾಂತರ ಮಾಡಿ ಅದ್ರ ಮುಖಾಂತರ ಮತವನ್ನು ಗಳಿಸುವಂಥದ್ದೇ ಒಂದು ದೊಡ್ಡ ಸವಾಲಿದೆ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೇವೆ. ಸರ್, ಈ ಬಾರಿ ಅಂದರೆ ಈಶ್ವರಪ್ಪನವರು ಅಂದರೆ ಮೋದಿಯವರ ಫೋಟೋವನ್ನು ಬಳಸ್ಕೊಳ್ಳೋದ್ರ ಬಗ್ಗೆ ಪಕ್ಷ ತುಂಬ ಸೀರಿಯಸ್ ಆಗಿ ಪರಿಗಣಿಸಿದೆ, ಅವ್ರನ್ನ ಬಳಸ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಇದು ನಿಮಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಥವಾ ಇದರಿಂದ ಅನನುಕೂಲ ಆಗುತ್ತೆ? ಇದು ರಾಷ್ಟ್ರದಲ್ಲಿ ಈ ರೀತಿಯಂಥ ವಿಚಾರಗಳು
ಶಿವಮೊಗ್ಗದಲ್ಲೂ ಇದೆ, ರಾಜ್ಯದಲ್ಲೂ ಇದೆ, ರಾಷ್ಟ್ರದಲ್ಲೂ ಇಲ್ಲೊಂದು ಉದಾಹರಣೆ ಇದೆ. ಇದೆಲ್ಲದು ಕಣ್ಮುಂದೆ ಇಟ್ಕೊಂಡು ನಮ್ಮ ಪಕ್ಷದ ಲೀಗಲ್ ಸೆಲ್ ಏನಿದೆ ಅದು ಪಕ್ಷದ ಹಿರಿಯರು ಇದನ್ನು ಗಮನಿಸ್ತಾರೆ. ಇದು ಶಿವಮೊಗ್ಗ ಸಂಸದರಾಗಿರುವಂತಹ ಮತ್ತೆ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂತಹ ರಾಘವೇಂದ್ರ ಅವರ ಸ್ಪಷ್ಟ ನುಡಿಗಳು. ಏನೇ ಆದರೂ ಕೂಡ ಈ ಬಾರಿ ನನಗೆ ಮತ್ತವರು ಕೈ ಹಿಡಿತಾರೆ, ಹಾಗೆ ಮೋದಿಯವರ ಒಂದು ಆಶೀರ್ವಾದದಿಂದ ನಾನು ಮತ್ತೆ ಆಯ್ಕೆ ಆಗ್ಬಿಟ್ಟು ಜನರ ಸೇವೆಗೆ ಮುಂದಾಗ್ತೀನಿ ಅಂತ ಹೇಳುವಂಥದ್ದು. ಕ್ಯಾಮ್ರಾ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.